ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ನೋಡಿ, ಫಸ್ಟಿಗೆ ನಿಮ್ಗೊಂದು ಧೈರ್ಯ ಕೊಡುವ ಅಲ್ವಾ? ಏನು ಧೈರ್ಯ ಆದರೆ ತಿನ್ಬೋದು, ಏನಾಗೋದಿಲ್ಲ, ತಿನ್ಬೋದು, ಏನು ಸಮಸ್ಯೆ ಇಲ್ಲ. ಇದು ನೆಟ್ಟು 1.5 ತಿಂಗಳಾಗುವಾಗ ಅಲ್ಲಿ ಯಾವ ಗಿಡ ಕಾಣ್ತಿದೆ ಆ ಲೆವೆಲ್ಗೆ ಹೋಗ್ತದೆ, ಕೇವಲ 1.5 ತಿಂಗಳಲ್ಲಿ. ಇದು ಒಂದು 50 ರೂಪಾಯಿದ ಬದನೆ ಒಂದೇ ತಿಂಗಳಲ್ಲಿ ಕೊಡುತ್ತೆ. ಇದರಲ್ಲಿ ಫುಲ್ಲು ಗೊಂಚಲು ಬದನೆ ಆಗಲಿ ಪ್ರಾರಂಭ ಆಗಿದೆ. ಸಾಮಾನ್ಯವಾಗಿ ಕಟ್ಟಿದ್ರೆ ಮಳೆಗಾಲದಲ್ಲಿ ಇದು ಬಿದ್ದೋಗ್ತದೆ, ಹೋಗಬೇಕು. ಹೌದು, ಸಹಜ ಅದು. ಕರೆಕ್ಟ್. ಬಟ್ ಇದು ಮಳೆಗಾಲದಲ್ಲೂ ಇದು ಬಿದ್ದು ಹೋಗುದಿಲ್ಲ, ಅದು ಕರಗಿ ಹೋಗುದಿಲ್ಲ ಅಂದ್ರೆ ಇದರಲ್ಲಿ ಏನಾದ್ರು ವಿಶೇಷತೆ, ಒಂದು ಟೆಕ್ನಿಕ್ ಇರ್ತದೆ ಸರ್. ವೀಕ್ಷಕರೇ, ನೀವು ನಗರ ಪ್ರದೇಶದಲ್ಲಿದ್ದೀರಿ, ಅಲ್ಲೊಂದು ಮನೆ ಕಟ್ಟಿದ್ದೀರಿ, ಮನೆ ಎದುರುಗಡೆ ಒಂದು ಸಣ್ಣ ಜಾಗ ಇದೆ, 2 ಫೀಟು 5 ಫೀಟು 10 ಫೀಟು ಎಷ್ಟೋ ಇರಬಹುದು. ಬಟ್ ಆ ಜಾಗವನ್ನು ಸದ್ಬಳಕೆ ಮಾಡುವುದು ಅಂದರೆ ನಮಗೆ ಬೇಕಾದ ತರಕಾರಿಯನ್ನು ನಾವೇ ಬೆಳೆದು ತಿನ್ನುವಂಥದ್ದು. ಇದು ಸಾಧ್ಯವೇ ಅನ್ನುವ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಹುಟ್ಟುತ್ತದೆ. ಬಟ್ ಇದು ಸಾಧ್ಯ ಎನ್ನುವುದನ್ನು ನಾವು ಹಳ್ಳಿಗೆ ಬಂದು ಕಲಿಯುವ ಪರಿಸ್ಥಿತಿ ಬಂದಿದೆ. ಹಳ್ಳಿಯ ಹುಡುಗ ಶಿವಪ್ರಸಾದ್ ಮಲೆಬೆಟ್ಟು ನಮ್ಮ ಜೊತೆಲಿದ್ದಾರೆ. ಅವರು ತಮ್ಮ ವಿಶಾಲ ಕೃಷಿ ಭೂಮಿಯಲ್ಲಿ ಸಣ್ಣ ತೋಟವನ್ನು ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ ಅಂದರೆ ನಿಮಗೆ ಮಾದರಿ ಆಗಲಿ ಅಂತ, ಅಂದರೆ ನಗರ ಪ್ರದೇಶದಲ್ಲಿ ಇದರವರಿಗೆ ಮಾದರಿ ಆಗಲಿ ಎಂಬ ಉದ್ದೇಶದಿಂದ. ಸೊ ಅವರ ಹತ್ರ ನಾವು ಕಲಿತಾ ಇದ್ದೇವೆ, ನಿಮ್ಮ ಹತ್ರ ಕಲಿಸ್ತಾ ಇದ್ದೇವೆ, ನಿಮಗೆ ತೋರಿಸ್ತಾ ಇದ್ದೇವೆ. ಮಾದರಿ ಮಾಡಿದಾರಲ್ಲ, ಅದು ಎಷ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದೀರಿ? ಬಟ್ ಒಟ್ಟು ನಿಮ್ಮ ಜಾಗ ಎಷ್ಟಿದೆ ಅಂತ? ಒಟ್ಟಾರೆ ಒಂದು 2.5 ಎಕರೆ ಜಾಗ ಇದೆ ಇಲ್ಲಿ ಸುತ್ತಾಗಿ. ಆದರೆ ಅದರಲ್ಲಿ ಸಣ್ಣ ಜಾಗದಲ್ಲಿ, ಅಂದರೆ ಟೋಟಲ್ ಎಲ್ಲ ಸೇರಿದರೆ ಒಂದು 6 ಸೆನ್ಸ್ ಜಾಗ ಇರ್ಬೋದು. ನಾವು ಸುಮಾರು ಒಂದು 30-40 ವೆರೈಟಿ ಬೀಜಗಳನ್ನು ಜನರಿಗೆ ಕೊಡ್ತೇವೆ ಮಾಡೋರಿಗೆ. ಆದರೆ ಮೊಳಕೆ ಬರೋದಿಲ್ಲ. ಆ ರೀತಿಯಾಗಿ ಮೈಂಡಲ್ಲಿ ಆಫ್ ಆಗ್ತಾರೆ ಒಂದೇ ಸಲಕ್ಕೆ, ಇದು ಮೊಳಕೆ ಬರೋದಿಲ್ಲ ಅಂದರೆ ಜನರಿಗೆ ಮಾಡುವುದೇನು ಮಾಡದಿರ್ಲಿಕ್ಕೆ ಒಂದು ಕಾರಣ ಬೇಕು ಜನರಿಗೆ. ಅದಕ್ಕೆ ತಕ್ಷಣ ಮೊಳಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇಲ್ಲಿ ಲೋಕಲ್ ಒಂದಷ್ಟು ಜನರಿಗೆ ಯಾರಾದರೂ ವಿಸಿಟ್ ಮಾಡೋರಿದ್ರೆ ಅವರಿಗೋಸ್ಕರ ನಾವು ಒಂದಷ್ಟು ಗಿಡಗಳನ್ನು ರೆಡಿ ಮಾಡ್ತೇವೆ. ನೋಡಿ, ಇದೆಲ್ಲ ಗಿಡಗಳು ಅವರಿಗೋಸ್ಕರ ರೆಡಿ ಮಾಡಿರುವಂಥದ್ದು. ಇದರಲ್ಲಿ ಬದನೆಯಲ್ಲಿ ಒಂದು 3 ವೆರೈಟಿ ಇದೆ. ಅದೇ ರೀತಿಯಲ್ಲಿ ಅದು ಮೆಣಸಲ್ಲಿ ಒಂದು 2 ವೆರೈಟಿ ಇದೆ. ಟೊಮೆಟೊದಲ್ಲಿ 1 ವೆರೈಟಿ ಇದೆ. ಒಂದು 5-6 ವೆರೈಟಿ ಗಿಡಗಳನ್ನು ಕೊಡ್ತೇವೆ. ನೋಡಿ, ಈ ಗಿಡ ಇದೆಲ್ಲ, ಇದು ಸುಮಾರು ಇದಕ್ಕೆ 1 ತಿಂಗಳಾಗಿದೆ ಈ ಗಿಡಕ್ಕೆ. ಅದಕ್ಕೆ ಕೇವಲ ಒಂದು 15 ದಿನ ಆಗಿರುವಂಥದ್ದು. ಒಳ್ಳೆ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿರುವಂಥ ಗಿಡ. ಇದು ನೆಟ್ಟು 1.5 ತಿಂಗಳಾಗುವಾಗ ಅಲ್ಲಿ ಯಾವ ಗಿಡ ಕಾಣ್ತಿದೆ ಆ ಲೆವೆಲ್ಗೆ ಹೋಗ್ತದೆ, ಕೇವಲ 1.5 ತಿಂಗಳಲ್ಲಿ. ಇದಕ್ಕೆ ನಾವು ಅದಕ್ಕಾದರೆ 3 ರೂಪಾಯಿ ಮಾಡ್ತೇವೆ ಚಾರ್ಜ್, ಇದಕ್ಕೆ ಆದರೆ 10 ರೂಪಾಯಿ. ಯಾಕಂದರೆ ಇದಕ್ಕೆ ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿರ್ತೇವೆ. ಲಾಭ ಏನು ಅಂತ ಹೇಳಿದ್ರೆ, ಇನ್ನು 1 ತಿಂಗಳೊಳಗಡೆ ಇದು ಒಂದು 50 ರೂಪಾಯಿದ ಬದನೆ ಒಂದೇ ತಿಂಗಳಲ್ಲಿ ಕೊಡುತ್ತೆ. ಇದು 10 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಆಮೇಲೆ ಒಂದು 6 ತಿಂಗಳು ಕಂಟಿನ್ಯೂ ಆಗಿ ಕೊಡುತ್ತೆ. ಬೇರೆ ಹೊರಗಿನ ಎಷ್ಟೋ ಚೆರಿಗಳು ಇನ್ನೊಂದು ಫಾರಿನ್ ಇದ್ದು ಅಂತೇಳಿ ಗಿಡಗಳು ಮಾಡ್ತಾರೆ, ಅದಕ್ಕೆ 500-600-1000 ರೂಪಾಯಿ ಎಲ್ಲ ಹೇಳ್ತಾರೆ. ಆದರೆ ಅದು ಚೆರಿ ಕೊಡ್ತದೆ ಇಲ್ಲ ಅಂದ್ರೆ ಗೊತ್ತಿಲ್ಲ. ಆದರೆ ಇದು 100% ಕೊಡ್ತದೆ. ಕೊಡೋದು ನಾನು ಡೆಮೋ ತೋರಿಸ್ತೇನೆ. ಇದರಲ್ಲಿ ಬದನೆ ಇದೆ ನೋಡಿ, ಇದರಲ್ಲಿ ಫುಲ್ಲು ಗೊಂಚಲು ಬದನೆ ಆಗಲಿ ಪ್ರಾರಂಭ ಆಗಿದೆ. ನೋಡಿ, ಇಲ್ಲಿ ನೀವು ಕಾಣಬಹುದು, ಇಲ್ಲಿರುವಂಥದ್ದು ಗುಳ್ಳ ಬದನೆ. ಈಗ ಮಂಗಳೂರಲ್ಲಿ ಸಿಗುತ್ತೆ ಗುಳ್ಳ ಬದನೆ, ಆ ಗುಳ್ಳ ಬದನೆ. ಅದರ ಮಧ್ಯದಲ್ಲಿ ಇಲ್ಲಿ ಮೆಣಸಿದೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬೆಂಡೆಕಾಯಿ ಆಗಿದೆ. ಒಂದು ಸಣ್ಣ ಜಾಗದಲ್ಲಿ ಇದರಲ್ಲಿ 4 ವೆರೈಟಿಯ ತರಕಾರಿಗಳನ್ನು ಇದರಲ್ಲಿ ಬೆಳೆಸಿದೆ. ಇದು ನಾವು ಅಂಗಳದ ಪಕ್ಕದಲ್ಲಿ ಇರುವಂಥದ್ದು, ಎಲ್ಲ ಕಡೆಯಲ್ಲಿ ಇರುತ್ತೆ. ಜನರಿಗೆ ಶೋ ಕಾಣಬೇಕು, ಒಟ್ಟಾರೆ ಬಿಸಾಡಿದಾಗಿದ್ರೆ ಆಗಲ್ಲ. ಅದಕ್ಕೋಸ್ಕರ ಇದು ಮಣ್ಣಿನ ಹಂಚನ್ನು ಇಟ್ಟಿದ್ದಾರೆ. ಇದು ವೇಸ್ಟ್ ಹಂಚು, ಅಂದರೆ 3 ರೂಪಾಯಿಗೆ ಇದು ಸಿಗುತ್ತೆ. ಇದರ ಬದಲು ನೀವೇನಾದ್ರು ಕೆಂಪು ಕಲ್ಲನ್ನು ಈ ರೀತಿ ಕಟ್ಲಿಕ್ಕೆ ಕೊಟ್ಟರೆ, ಒಂದು ಕಲ್ಲಿಗೆ ಇವತ್ತಿನ ರೇಟ್ ಗೊತ್ತಿರ್ಬೋದು ನಿಮಗೆ, 50 ರೂಪಾಯಿ 60 ರೂಪಾಯಿ ಅಂತ. ಅದಕ್ಕೆ ಮೇಸ್ತ್ರಿ ಬೇಕು ಕಟ್ಟಲಿಕ್ಕೆ. ಎಲ್ಲ ಕಟ್ಟಿದ ಮೇಲೆ ಒಂದು ಕಲ್ಲು ಕಟ್ಟಲಿಕ್ಕೆ 100 ರೂಪಾಯಿ ಖರ್ಚಾಗ್ತದೆ. 100 ರೂಪಾಯಿ ಖರ್ಚಾಗುತ್ತೆ. ಇದು 3 ರೂಪಾಯಿ ಖರ್ಚಾಗುವಂಥದ್ದು. ಇದನ್ನು ನೀವೇ ಕಟ್ಬೋದು, ಯಾಕಂದರೆ ಇದು ವೆಯ್ಟ್ ಇಲ್ಲ. ಇದು ಇಲ್ಲಿ ನೋಡಿ, ಇದು ಮಣ್ಣುಗಳನ್ನೆಲ್ಲ ಸ್ವಲ್ಪ ಅಗದು ಹಾಕಿ ಇಟ್ಟು ಬಿಟ್ಟರೆ ಆಯ್ತು. ಇಟ್ಟು ಮಾಡಿ ಇದನ್ನು ಜೋಡಿಸಿರುವಂಥದ್ದು. ಆಗ ಅಲ್ಲಿಯ ಗೊಬ್ಬರ, ಅಲ್ಲಿ ಕಸಕಡ್ಡಿ ಯಾವುದು ಈ ಕಡೆ ನಿಮ್ಗೆ ಅಂಗಳಕ್ಕೆ ಬರಲ್ಲ. ಅದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಜನರಿಗೆ ಒಂದೊಂದೇ ಗಿಡಗಳನ್ನು ಇಡ್ತಾರೆ. ಕಳೆ ಬಂತು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಳೆಗಳಿಲ್ಲ, ಎಲ್ಲೋ ಬೆಳೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ನೆಲ ಕಾಣಲ್ಲ ನಿಮಗೆ. ನೆಲ ಕಾಣದೆ ಇಲ್ಲಿ ಬೆಂಡೆ ಇದೆ, ಇಲ್ಲಿ ಬದನೆ ಇದೆ, ಎಲ್ಲವಿದೆ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಅಡಿ ಇದೆ. ಇಲ್ಲಿಂದ ಅಲ್ಲಿಗೆ ಸುಮಾರು ಒಂದು 12 ಅಡಿ ಇರ್ಬೋದು. 12-3 ಅಡಿಯಲ್ಲಿ 5 ವೆರೈಟಿಯ ತರಕಾರಿಗಳನ್ನು ಬೆಳೆದಿದ್ದೇವೆ. ಸಣ್ಣ ಮನೆಗೆ ಇಷ್ಟೇ ಸಾಕು. ವಾರದಲ್ಲಿ ಕನಿಷ್ಠ ಒಂದು 4 ದಿನ ಮನೆಗೆ ಬೇಕಾದ ತರಕಾರಿಯನ್ನು ಇದರಲ್ಲೇ ಉಪಯೋಗ ಮಾಡ್ಬೋದು. 4 ದಿನ ಯಾವ ಮನೆ ಕಟ್ಟಿದ್ರು ಕೂಡ ಅದರ ಪಕ್ಕದಲ್ಲಿ ಒಂದು 3 ಫೀಟ್ ಜಾಗವನ್ನು ಬಿಟ್ಟು ಇದ್ದೇ ಇರ್ತದೆ. ಹೌದು. ಆ 3 ಫೀಟ್ ಆ ಜಾಗವನ್ನು ಸದ್ಬಳಕೆ ಮಾಡ್ಕೊಂಡ್ರೆ. ಮತ್ತು ಇದು ಇದೆಲ್ಲ, ಈ ಸೆಟಪ್ ಇದೆಲ್ಲ, ಇದು ನಿಮ್ಗೆ ಬೇಡ ಅಂತ ಹೇಳಿದ್ರೆ, ಒಂದು ಬಾಡಿಗೆ ಮನೆಯಲ್ಲಿ ಇದೆ, ಇದು ಬೇಡ ಅಂತ ತೆಗೆದುಬಿಡ್ಬೋದು. ಇದನ್ನು ನಾಳೆ ಯಾವುದೊಂದು ಫಂಕ್ಷನ್ ಇದೆ, ನಿಮ್ಮ ಮದುವೆ ಎದುರುಗಡೆ ಜಾಗ ಬೇಕು ಮುಂದಿನ ವರ್ಷಕ್ಕೆ, ಇದನ್ನು ತೆಗೆದು ಬಿಡ್ಬೋದು. ಏನು ಸಮಸ್ಯೆ, ಜೋಡಿಸಿಟ್ರೆ ಮತ್ತೆ ನೆಕ್ಸ್ಟ್ ಕಟ್ಟಿದ್ರೆ ಕಟ್ಟಿದ ಖರ್ಚು ಹೋಯ್ತು, ಜೋಡಿಸೋಕ್ಕಾಗಲ್ಲ. ಸಿಮೆಂಟಿನ ಕಟ್ಟೆಗಳನ್ನು ಹೀಗೆ ಕಟ್ಟಿದ್ದು ನೋಡಿದ್ದೇವೆ. ಆದರೆ ನಮಗೆ ಗಮನ ಸೆಳೀತಾ ಇರೋದು ಈ ಮಣ್ಣಿನ ಕಟ್ಟೆ, ಅಂದರೆ ಇದು ಕಲ್ಲಿನಿಂದ ಕಟ್ಟಿದ್ದಲ್ಲ. ಇದನ್ನು ನಾನೊಂದು ಸ್ಯಾಂಪಲ್
ನಾರ್ಮಲ್ ಸೆಟಪ್ ಮಾಡಿರೋದು, ಅಂದರೆ ಜನರಿಗೆ ಇವತ್ತಿನ ಜನರೇಷನ್ ಗೊತ್ತಾಗಲಿ ಅನ್ನೋಂಥ ಕಾರಣಕ್ಕೋಸ್ಕರ. ಯಾಕಂದರೆ ಇಲ್ಲಿ ಕೆಲವು ಸ್ಕೂಲ್ ಮಕ್ಕಳು NSS ಕ್ಯಾಂಪಿಗೆ ಹೋದವರು ಅಥವಾ ಈ ರೀತಿ ಆಸಕ್ತಿ ಇರೋರು ಬರ್ತಾರೆ. ಸಾಮಾನ್ಯವಾಗಿ ಕಟ್ಟಿದ್ರೆ ಮಳೆಗಾಲದಲ್ಲಿ ಇದು ಬಿದ್ದೋಗ್ತದೆ, ಹೋಗಬೇಕು. ಹೌದು ಸಹಜ ಅದು. ಕರೆಕ್ಟ್. ಬಟ್ ಇದು ಮಳೆಗಾಲದಲ್ಲೂ ಇದು ಬಿದ್ದು ಹೋಗುದಿಲ್ಲ, ಅದು ಕರಗಿ ಹೋಗುದಿಲ್ಲ ಅಂದ್ರೆ ಇದರಲ್ಲಿ ಏನಾದ್ರು ವಿಶೇಷತೆ? ಒಂದು ಟೆಕ್ನಿಕ್ ಇರ್ತದೆ ಸರ್. ಸಾಧಾರಣ ಈಗ ಉದಾಹರಣೆ ಮಣ್ಣಿನ ಮಡಿಕೆ ಇದೆ, ಮಣ್ಣಿನ ಮಡಿಕೆ ನೀರು ಹಾಕಿ ಬೇಯಿಸಿದ್ರು ಕೂಡ ಮಣ್ಣು ಕರಗಿ ಹೋಗ್ಬೇಕಲ್ಲ, ಆದರೆ ಮಣ್ಣು ಕರಗಿ ಹೋಗಲ್ಲ ಮಣ್ಣಿನ ಮಡಿಕೆಯಲ್ಲಿ. ಅದೇ ಟೆಕ್ನಾಲಜಿ ಇಲ್ಲಿ ಉಪಯೋಗ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಇದನ್ನು 3 ದಿನ ಪೂರ್ತಿ ಕಲಸಿ ಹಾಗೆ ಇಟ್ಟಿರ್ತೇವೆ. ಅದನ್ನು ಹುಳಿ ಬರ್ಸು ಅಂತ ಹೇಳ್ತಾರೆ ಮಣ್ಣನ್ನು. ಅದು ಸ್ವಲ್ಪ ಅಂಟಾಗುತ್ತೆ. ಆ ಅಂಟನ್ನು ಕಟ್ಟಬೇಕು, ನೇರ ಕಟ್ಟುವಾಗಿಲ್ಲ. ಇದು ನಾರ್ಮಲ್ ಮಣ್ಣ ಅಥವಾ ಬೇರೆ ಎಲ್ಲಿಂದ? ಇಲ್ಲ ಇಲ್ಲೇ ಸಿಗುವಂಥ ಮಣ್ಣು. ಇದಕ್ಕೆ ಬೇರೆ ವಿಶೇಷ ಮಣ್ಣು ಬೇಕು ಅಂತ ಇಲ್ಲ. ಕಟ್ಟಿದ ಮೇಲೆ ಅದಕ್ಕೆ ಈ ಮರದೊಂದು ಪೀಸ್ ಬರ್ತದೆ, ನಮ್ದು ಹೊಡೆದೋಗಿದೆ ಅದು, ಅದರಲ್ಲಿ ಅದಕ್ಕೆ ಹೊಡೆದು ಅದನ್ನು ಟೈಟ್ ಮಾಡ್ಲಿಕ್ಕೆ ಇರ್ತದೆ, ಗಟ್ಟಿ ಮಾಡ್ಲಿಕ್ಕೆ ಇರ್ತದೆ. ಹೌದು, ಹಿಂದೆ ಎಲ್ಲ ಸೆಗಣಿ ಸಾರಿಸ್ತಿದ್ರು. ಇನ್ನು ನಾನೇನು ಮಾಡ್ತೇನೆ ಅಂದರೆ ಸ್ವಲ್ಪ ಮಳೆಗಾಲ ಹತ್ರ ಬರೋ ಇದ್ರ ಮೇಲೆ ಸ್ವಲ್ಪ ಸಿಮೆಂಟ್ ಇದ್ದು ಸ್ವಲ್ಪ ಇದು ಸೆಟ್ ಮಾಡಿಬಿಡ್ತೇನೆ. ಹಾಗೆ ಇದು ಎಲ್ಲೂ ಕರಗಲ್ಲ, ಗಟ್ಟಿಯಾಗಿ ನಿಲ್ತದೆ. ಅದಕ್ಕೆ ಪಾಯಿಂಟ್ ಎಲ್ಲ ಚಂದ ಬೇಕಾದಾಗಿ ಕೊಡ್ಬೋದು. ಪೇಂಟ್ ಕೂಡ ಕೊಡ್ಬೋದು. ಹೌದು, ಪೇಂಟ್ ಕೂಡ ಕೊಡ್ಬೋದು. ನಾಳೆ ಬೇಡವಾ ದೊಡ್ಡ ಫಂಕ್ಷನ್ ಯಾವುದೋ ಇದ್ದರೆ ಇದನ್ನು ತೆಗೆದು ಲೆವೆಲ್ ಮಾಡಿ, ಏನು ಖರ್ಚಿಲ್ಲಲ್ಲ ಇದಕ್ಕೆ. ಇದೇ ಮಣ್ಣು ತೆಗೆದು ಇದಕ್ಕೆ ಹಾಕಿದ್ರೆ ಗೊಬ್ಬರವಾಗುತ್ತೆ. ಹಳೆಯ ಮರದ ಪೀಸ್ಗಳು, ಈ ಮರದ ಪೀಸ್ಗಳನ್ನು ಈ ರೀತಿ ತಿಟ್ಟಿಯ ರೀತಿಯಲ್ಲಿ ಸೆಟ್ ಮಾಡಿರೋದು. ಇದರ ಮಧ್ಯದಲ್ಲಿ ಇದನ್ನು ಬೆಳೆದಿರುವಂಥದ್ದು ಮಿಶ್ರ ಬೆಳೆ. ಅಲ್ಲಿ ನೋಡಿ ಲಾಸ್ಟಲ್ಲಿ ಇದಿದೆ, ಅಲಸಂಡೆ ಇದೆ. ಅಲಸಂಡೆಗೆ ಅದೇ ಬಳ್ಳಿ, ಅದಕ್ಕೆ ಹೋಗುತ್ತೆ ಬಳ್ಳಿಗೆ. ಅದರಲ್ಲಿ ತುಂಬ ಚೆನ್ನಾಗಿ ಅಲಸಂಡೆ ಆಗುತ್ತೆ. ಅದು ಸ್ವಲ್ಪ ನೆರಳನ್ನು ಈ ಕಡೆ ಕ್ರಿಯೇಟ್ ಮಾಡುತ್ತೆ. ಅದರ ಮೇಲೆ ಹರಿವೆ ಇದೆ ನೋಡಿ, ಸುಂದರಿ ಹರಿವೆ ಅಂತ. ಇದು ಬಹಳ ಚೆನ್ನಾಗಿ ಹರಿವೆ ಇದೆ, ಕೆಂಪರಿವೆ, ಸುಂದರಿ ಹರಿವೆ, ಬಹಳ ಸುಂದರವಾಗಿದೆ ಅಂತ. ಹೌದೌದು. ನೋಡಿ ಇದು ಟೊಮೆಟೊ, ಇದು ನೋಡಿ ಇದು ಬದನೆ. ಇದು ನೆರಳಿಗೆ ನೀಲಿ ಕಲರ್ನ ಬದನೆ, ತುಂಬ ದೊಡ್ಡದಾಗುತ್ತೆ ಅದು. ಅದು ನಮ್ಮ ಅಬ್ದುಲ್ ರೆಹಮಾನ್ ಅವರು ಕೊಟ್ಟಿದ್ದು. ಆಮೇಲೆ ಆ ಕಡೆಗೆ ಸೋರೆದಿದೆ. ಅದರಲ್ಲೇ ನೋಡಿ ಬಿಳಿ ವೆರೈಟಿಯ ಹರಿವೆ ಇದು ಕೆಸು ಇದೆಯಲ್ಲ, ಇದನ್ನು ನೀವು ತಿನ್ನಬೇಕು. ಯಾಕೆ ಇದು ತಿಂದರೆ ಬಾಯಿ ಕೆರಿತದೆ ಅಂತ ಹೇಳ್ತಾರೆ. ಇದು ವಿಶೇಷ ಏನಂತ ಹೇಳಿದ್ರೆ ನೋಡಿ, ಫಸ್ಟಿಗೆ ನಿಮ್ಗೊಂದು ಧೈರ್ಯ ಕೊಡುವ ಅಲ್ಲ. ಏನು ಧೈರ್ಯ ಇದ್ರೆ ತಿನ್ಬೋದು, ಏನಾಗೋದಿಲ್ಲ, ತಿನ್ಬೋದು. ಏನು ಸಮಸ್ಯೆ ಇಲ್ಲ. ಕೆರಿಯದಿರುವಂಥ ಒಂದು ಇದು. ಓಕೆ, ಇದು ನೋಡಿ, ಇದು ಇದರಲ್ಲಿ ಈಗ ರಸ ಬರ್ತದೆ ಅಲ್ಲ, ಇದು ಒಂದು ತಾಗಿದ್ರೆ ಫುಲ್ ಕೆರಿತದೆ ಬೇರೆದ್ರಲ್ಲಿ. ಹೌದು, ಪತ್ರೊಡೆ ಮಾಡೋಕ್ಕೆ ಸೂಪರ್. ಅಂದರೆ ಇದು ಅಮೆರಿಕ ಮೂಲ. ಇದರಲ್ಲೂ ಕೂಡ ಮಲ್ಟಿ ಇದೆ ನೋಡಿ. ಇದರಲ್ಲಿ ಇಲ್ಲಿ ಬಸಳೆ ಇದೆ ನೋಡಿ, ಇಲ್ಲಿ ಇದು ಮುಗಿತಿದ್ದ ಮಧ್ಯದಲ್ಲಿ ಬಸಳೆ. ಇದು ಮುಗಿತಿದ್ದಾಗ ಇದು ಬಸಳೆ, ಇದು ಬಸಳೆ ನೋಡಿ, ಇಲ್ಲಿ ಬಸಳೆ ಇದೆ ನೋಡಿ, ಇಲ್ಲಿ ಬಸಳೆ ಇದೆ, ಕೆಂಪರಿವೆ, ಇಲ್ಲಿ ಬಸಳೆ ಕೆಂಪರಿವೆ ಇದೆ. ಅದರ ಜೊತೆ ನೋಡಿ ಇದು ಮಾಡಾಗಲ್ಲ, ಅದು ಆಗ ತೋರಿಸಿದೆಲ್ಲ, ಅದು ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ. ಇದು ಮುಗಿತಿದ್ದಾಗಿ ಇನ್ನೊಂದು ರೆಡಿ ಆಗುತ್ತೆ. ಇದನ್ನು ನೀವೆಲ್ಲ ಬರ್ತೀನಿ ಅಂತೇಳಿ ಇಟ್ಟಿರೋದು, ಯಾಕಂದರೆ ಇಷ್ಟೊತ್ತಿಗೆ ಖಾಲಿಯಾಗಿರ್ತದೆ. ಯಾಕಂದರೆ ಇದು ಹೂ ಬರ್ತಲ್ಲ, ಹೂ ಬಂದಮೇಲೆ ನಾವು ಬೀಜಕ್ಕೆ ಉಪಯೋಗ ಮಾಡ್ಬೋದು. ಇಲ್ಲದಿದ್ದರೆ ನಾವು ಇದನ್ನು ಶಾಲೆಗಳಿಗೆಲ್ಲ ಫ್ರೀಯಾಗಿ ಕೊಡ್ತೇವೆ, ಯಾರಿಗಾದ್ರೂ ಬಂದವರಿಗೆಲ್ಲ ಕೊಡ್ತೇವೆ ಇದನ್ನು. ಅದು ನೀವು ನಗರದ ವಾಸಿಗಳಿಗೆ ಅನುಕೂಲವಾಗುವ ಮತ್ತು ಅದನ್ನು ಸಹಜವಾಗಿ ಕೃಷಿ ಅಂದರೆ ಅವರಿಗೆ ಹೆಚ್ಚು ಸಮಯ ಇರ್ತದೆ. ನಾವು ಮೊಬೈಲಲ್ಲಿ ಹೆಚ್ಚು ಸಮಯ ಕಳೀತೇವೆ, ಬಟ್ ನಮಗೆ ಕೃಷಿಗೆ ಕಡಿಮೆ ಸಮಯ ಕೊಡಬೇಕು. ಕರೆಕ್ಟ್. ಹೌದು, ಮೊಬೈಲಿಗೆ ಹೆಚ್ಚು ಸಮಯ ಕೊಡಬೇಕು. ಹೌದು. ಅದಕ್ಕೆ ಪೂರಕವಾಗಿ ಹೇಗೆ ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಂತ ಅಲ್ಲ, ಅದನ್ನು ನಿಜವಾಗ್ಲೂ ಏನಂದರೆ ಅವರು ಸ್ವಲ್ಪ ಅದನ್ನು ಮಾಡ್ಲಿಕ್ಕೆ ಹೊರಡಬೇಕು. ಒಂದೇ ಸಲಕ್ಕೆ ಈಗ ನಾನೇನು ಇಷ್ಟು ಮಾಡಿದೆ ಅಂತೇಳಿ ಇನ್ನೊಬ್ರಿಗೆ ಇಷ್ಟು ಮಾಡೋಕ್ಕಾಗತ್ತೆ ಅಂತಿಲ್ಲ. ಈಗ ಅವರು ಅಡುಗೆ ಮಾಡೋದನ್ನು ಹೇಗೆ ಕಲಿತಾರೆ ಮನೆಯಲ್ಲಿರೋರು, ಅವ್ರಿಗೆ ನಾವು ಏನು ಹೇಳಿಕೊಡ್ಬೇಕಾಗಿಲ್ಲ, ನೀವು ಯಾವುದು ಪ್ರೋಗ್ರಾಮ್ ಮಾಡಬೇಕಾಗಿಲ್ಲ, ಅವ್ರು ಕಲಿತಾರೆ ಹುಡುಕಿ. ಹೌದಲ್ವಾ? ಅವರಿಗೆ ಫಸ್ಟ್ ಆಫ್ ಆಲ್ ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಡುಗೆ ಬಳಸುವಂಥ ಆಹಾರ ಇಂಪಾರ್ಟೆಂಟ್ ಅಂತ ಕಲಿಸ್ಬೇಕು. ಇಂಟ್ರೆಸ್ಟ್ ಬೇಕು. ಹೌದಲ್ಲ? ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ಅದನ್ನು ಕಲಿಸ್ಬೇಕು. ಅದಕ್ಕೋಸ್ಕರ ಅವರು ಸಣ್ಣದಾಗೆ ಪ್ರಾರಂಭ ಮಾಡಬೇಕು. ಈ ರೀತಿ ಒಂದು 4 ಗ್ರೋ ಬ್ಯಾಗ್ ತಗೊಂಡು 4 ಗಿಡಗಳನ್ನು ನೆಟ್ಟರು ಕೂಡ ಅವನು ಅದನ್ನು ಕಲೀಲಿಕ್ಕೆ ಶುರುವಾಗ್ತಾನೆ. ನೋಡಿ, ಇದೊಂದು ಸೆಟಪ್ ಇದೆ ನೋಡಿ. ಇದು ಕೇವಲ ಒಂದು 70 ಸ್ಕ್ವೇರ್ ಫೀಟ್ ಇರ್ಬೋದು. ಇದು 70 ಸ್ಕ್ವೇರ್ ಫೀಟ್ ಇರ್ಬೋದು. ಇದರಲ್ಲಿ ಒಂದು 10 ಗ್ರೋ ಬ್ಯಾಗನ್ನು ಹಾಕಿದ್ದಾರೆ. ಸಿಟಿಯಲ್ಲಿ ಎಷ್ಟೋ ಜನರಿಗೆ ಇದಿರೋದು, ಇದು ಗ್ರೋ ಬ್ಯಾಗ್ಗಳು ಸಿಗ್ತದೆ ಪೇಟೆಗಳಲ್ಲಿ. ಗ್ರೋ ಬ್ಯಾಗ್ ಎಲ್ಲಿ ಸಿಗ್ತದೆ ಮತ್ತು ಇದರ ಎಷ್ಟು ದಿನ ಬಾಳಿಕೆ ಬರ್ತದೆ? ಇದು ಒಂದು 2-3 ವರ್ಷ ಬರ್ತದೆ ಬಾಳಿಕೆ. ಅದರ ಜೊತೆಗೆ ಇದಕ್ಕೆ ಒಂದು 60 ರೂಪಾಯಲ್ಲಿ ಇರ್ಬೋದು, 60 ರೂಪಾಯಿ ಇದೆ ಇದಕ್ಕೆ. ನಿಮ್ಮ ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ಸಿಟಿಗಳಲ್ಲಿ, ಜಾತ್ರೆಗಳಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಕೃಷಿ ಮೇಳಗಳಿರ್ತಲ್ಲ, ಅದರಲ್ಲಿ ಸಿಗ್ತದೆ. ಇದು ನೋಡಿ, ಇದು ಹಾಕಿರೋದು ಸ್ಟ್ರಾಬೆರಿ. ತುಂಬ ಜನರು ಸ್ಟ್ರಾಬೆರಿ ಹೂ ನೋಡಿರ್ಲಿಕ್ಕಿಲ್ಲ ನೋಡಿ. ಇದು ಸ್ಟ್ರಾಬೆರಿಯ ಹೂ, ಇದಿನ್ನು ಸ್ಟ್ರಾಬೆರಿ ಹಣ್ಣಾಗ್ತದೆ ಇಲ್ಲೇ. ಅದರ ಜೊತೆಗೆ ಟೊಮೆಟೊ ಹಾಕಿದ್ದೇವೆ. ಅದರ ಜೊತೆ ನೋಡಿ, ಇದೊಂದು ವಿಶೇಷವಾಗಿರುವಂಥ ಮೆಣಸು. ಇದು ಜಪಾನ್ ಮೆಣಸು ಅಂತ. ಎಲ್ಲ ಮೆಣಸುಗಳು ಉಲ್ಟಾ ಬೀಳ್ತದೆ ಕೆಳಗಡೆಗೆ. ಹೌದೌದು. ಆದರೆ ಇದು ಉಲ್ಟಾ ಬೀಳುವುದಿಲ್ಲ, ಇದು ಸ್ಟ್ರೈಟ್ ನೇರ ನಿಂತಿರ್ತದೆ. ಈ ಬಸಳೆ ಇದೆ ಅಲ್ಲ, ಬಸಳೆಯನ್ನು ಸಾಧಾರಣ ಜನರು ಭಯ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಮಂಟಪ ಬೇಕು, ಚಪ್ಪರ ಬೇಕು, ಜಾಗ ಬೇಕು ಅಂತ ನೋಡಿ. ಇದು ಗ್ರೋ ಬ್ಯಾಗಲ್ಲಿ ಹಾಕಿರೋದು ನೋಡಿ. ಇಲ್ಲಿ ಇದು ಗ್ರೋ ಬ್ಯಾಗಲ್ಲಿ ಇಟ್ಟಿರೋದು. ಇದು ಬಸಳೆ, ಇದು ಬೀಜದ ಬಸಳೆ. ಬಸಳೆಗೂ ಬೀಜ ಇರ್ತದೆ. ಹೌದು, ನಾವು ಅಂದ್ರೆ ಬಸಳೆ ಇದನ್ನ ತುಂಡನ್ನು ಕಟ್ ಮಾಡಿ ಬಸಳೆ ಕಂಡಿದ್ದೇವೆ. ಹೌದು, ಆಫ್ರಿಕನ್ ವೆರೈಟಿ ಬಸಳೆ ಇದು.
ಈ ಬೀಜವನ್ನು ನೋಡಿ ಈ ರೀತಿ ನಾವು ಇದಕ್ಕೆ ಕೋಕೋ ಪಿಟ್ ಹಾಕಿ ಇದರೊಳಗೆ ಹಾಕಿರ್ತೇವೆ. ಆದರೆ ಹಾಕಿ ನರ್ಸರಿ ಮಾಡಿರ್ತೇವೆ. ನೋಡಿ ಇದೆಲ್ಲ ಬಸಳೆ ಗಿಡಗಳು ನೋಡಿ ಈ ರೀತಿ ಆಗುತ್ತೆ. ಇದು ಈ ರೀತಿ ಬೀಜಗಳನ್ನು ಇಟ್ಟಾಗ ಇದರಲ್ಲಿ ಇಲ್ಲೇ ಚಿಗುರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ ಇಲ್ಲಿ ಎಲ್ಲ ಕಡೆ ಚಿಗುರುಗಳು 4 ಕಡೆ 4 ಚಿಗುರು ಹೋಗಿದೆ. ನೀವು ಟೆರೇಸ್ ಮೇಲೆ ಹಾಕ್ಬೋದು, ಒಂದು ಸೈಡಲ್ಲಿ ಬೇಕಾದ್ರೆ ಹಾಕ್ಬೋದು. ಎಸ್, ನನಗಲ್ಲಿ ಬಾವಿ ಕಾಣ್ತಾ ಇದೆ. ಬಾವಿ ಅದರ ಜಾಗನ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೋಸ್ಕರ ನೋಡಿ ಗ್ರೋ ಬ್ಯಾಗಲ್ಲಿ ಇದು ವೆರೈಟಿಯ ಬಳ್ಳಿಗಳಿದು. ಬಳ್ಳಿಗಳಲ್ಲಿ ಬೀನ್ಸ್, ಇದು ದೊಡ್ಡ ವೆರೈಟಿಯಲ್ಲಿ ಇದೊಂದು ಬೀನ್ಸ್. ಈ ಬೀನ್ಸ್ ನಾನು ನಾಗಾಲ್ಯಾಂಡ್ ಕಡೆಯಿಂದ ತಂದಿತ್ತು. ನಾನು ಸಾವಯವ ಕೃಷಿ ಅಧ್ಯಯನಕ್ಕೋಸ್ಕರ ಹೋಗಿದ್ದೆ ನಾಗಾಲ್ಯಾಂಡ್, ಮಣಿಪುರ ಕಡೆಗೆ. ನೋಡಿ ಇದೊಂದು ವೆರೈಟಿ, ಇದು ಬೀನ್ಸ್. ಈ ಎಲೆ ಮತ್ತು ಈ ಎಲೆಗೆ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ನೋಡಿ ಅಲ್ಲಿ ಕಾಣ್ತಿರುವಂಥದ್ದು ಅದೊಂದು ವೆರೈಟಿಯದು ಬೀನ್ಸ್. ನೋಡಿ ಇದು ಇಲ್ಲಿ ಒಂದು ಪರ್ಪಲ್ ಕಲರ್ನ, ಇದು ಗಿಡನೇ ಪರ್ಪಲ್ ಇದೆ ನೋಡಿ, ನೇರಳೆ ಕಲರ್ನ ಪರ್ಪಲ್ ಕಲರ್ನ ಮೆಣಸಾಗುತ್ತೆ. ಇದೊಂದು ಮುಸುಕಿನ ಬದನೆ ಅಂತೇಳಿ 5-6 ವೆರೈಟಿಯ ಬಳ್ಳಿಗಳನ್ನು ಇದಕ್ಕೆ ಹಾಕಿದ್ದೇನೆ. ಕಾರಣ ಏನಂತ ಹೇಳಿದ್ರೆ ಇದನ್ನು ಈ ಕಡೆಗೆ ಕೋಲ್ ಹಾಕಿ ಇಲ್ಲಿಗೆ ಹಾಕ್ತೇನೆ. ಆಗ ಈ ಜಾಗ ಕೂಡ ವೇಸ್ಟ್ ಆಗೋದಿಲ್ಲ, ಮತ್ತು ಅದಕ್ಕೆ ನೆರಳಾಗುತ್ತೆ ಅಡಿಗೆ, ಬಾವಿ ನೀರು ಆವಿಗೂ ನಿಂತೋಗುತ್ತೆ. ಅದರ ಜೊತೆಗೆ ಈ ಜಾಗದಲ್ಲಿ ನಮಗೆ ಉಪಯೋಗ ಆಗುತ್ತೆ. ನಾವು ಮನೆಯಲ್ಲಿ ಸಾವಯವ ಕೃಷಿ ಬೆಳೆದು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ? ಹೌದು, ಇಲ್ಲ ಅದು ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಮಾಡಬೇಕಾದ್ರೆ 2 ವಿಧಾನ ಇರ್ತದೆ. ಒಂದು ಬುಡದಿಂದನೇ ಗಿಡವನ್ನು ಸಾಲಿಡ್ ಆಗಿ ಮಾಡುವಂಥದ್ದು, ಅಂದರೆ ಅದು ಇಮ್ಯುನಿಟಿ ಪವರ್. ಈಗ ನಮಗೆ ಕೊರೋನಾ ಟೈಮಲ್ಲಿ ಹೇಳಿದ್ರು ನೋಡಿ, ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡಬೇಕು, ಅರಶಿನದು ಇದು ಹಳದಿ ಎಲ್ಲ ಹಾಕಿ ಜ್ಯೂಸ್ ಕುಡೀರಿ, ಕಷಾಯ ಕುಡೀರಿ ಅಂತ ಹೇಳಿದರು. ಇಮ್ಯುನಿಟಿ ಒಳಗಿಂದ ಬಿಲ್ಡ್ ಮಾಡೋದು. ಇನ್ನೊಂದು ಹೊರಗಿಂದ ಬರುವಂಥ ಅಟ್ಯಾಕಿಂದ ತಡೆಯುವಂಥದ್ದು. ಅಂದರೆ ಉದಾಹರಣೆಗೆ ಈಗ ಒಂದು ಎಕ್ಸಸೈಸ್ ಯೋಗ ಎಲ್ಲ ಮಾಡುವಾಗೆ ಒಳಗಿಂದ ನಮ್ಮದು ಒಳ್ಳೇದು ಮಾಡ್ತದೆ, ಮೆಡಿಸಿನ್ ಹೊರಗಿಂದ ತಗೊಳ್ಳೋದು ಆಗಿದೆ. 2 ರೀತಿ ವಿಧಾನದಲ್ಲೂ ಕೂಡ ಇದೆ. ಅದನ್ನು ನನ್ನಲ್ಲಿ ಅದಕ್ಕೆ ಪಾಟ್ ಮಿಕ್ಸಿಂಗ್ ಮಾಡೋದು ಒಂದು ಸಿಸ್ಟಮ್ ಇದೆ, ಅದನ್ನು ತೋರಿಸ್ತೇನೆ. ಗೊಬ್ಬರ ಕೊಡ್ತೀರಿ? ಗೊಬ್ಬರ ಈ ಕೆಮಿಕಲ್ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಮಣ್ಣಿಗೆ ಅಲ್ಲಿ ಮಹತ್ವ ಇಲ್ಲ. ಯಾವ ಮಣ್ಣಾದ್ರೂ ಆಗಲಿ ಅದು ಮ್ಯಾಟ್ರಲ್ಲಿ ಅಲ್ಲಿಗೆ ಅದಕ್ಕೆ ಯಾವುದು ಡೆಫಿಷಿಯನ್ಸಿ ಇದೆ ಅದನ್ನು ಅವರು ಕೆಮಿಕಲ್ ಕೊಡ್ತಾರೆ. NPK, ನೈಟ್ರೋಜನ್ ಇಂಥದ್ದೆಲ್ಲ ಪರೀಕ್ಷೆ ಮಾಡೋದು, ಅದನ್ನು ಕೊಡೋದು. ಆದರೆ ಸಾವಯವದಲ್ಲಿ ಅದು ಬರಲ್ಲ, ಅದು ವಿಷಯ. ಅದು ನೀವು ಮಣ್ಣೇ ವೆರಿ ಇಂಪಾರ್ಟೆಂಟ್ ಸಾವಯವದಲ್ಲಿ, ಯಾಕಂದರೆ ನೀವು ಅದಕ್ಕೆ ಬೇರೆ ಹಾಕೋದಿಲ್ಲ ಹೊರಗಡೆಯಿಂದ. ಅದಕ್ಕೆ ಮಣ್ಣು ಪ್ರಿಪೇರ್ ಮಾಡೋದು ಇಂಪಾರ್ಟೆಂಟ್. ಹೊಯ್ಗೆ ಮಿಶ್ರಿತ ಆಗಿರುವಂಥ ಮಣ್ಣು. ಯಾಕೆಂದರೆ ತರಕಾರಿಯ ಯಾವುದು ಬೇರುಗಳಿದೆ ಅದು ಪ್ರತಿದಿನ ಬೆಳೀತಾ ಇರ್ತದೆ. ನಿಮಗೆ ಅಡಿಕೆ ಬೇರೆ ಪ್ರತಿದಿನ ಬೆಳೆಯಲ್ಲ, ಅದು ಸ್ಲೋ ಆಗಿ ಹೋಗ್ತಿರ್ತದೆ. ಇದೀಗ ಇಲ್ಲಿಂದ ಅಲ್ಲಿಗೆ ಒಂದು ಸಲಕ್ಕೆ ಬಳ್ಳಿ ಹೋಗಬೇಕಾದ್ರೆ ಬೇರೆ ಕೂಡ ಅಷ್ಟೇ ಸ್ಪೀಡಾಗಿ ಹೋಗುತ್ತೆ, ಅದು ಸ್ಮೂತ್ ಇರ್ತದೆ. ಅದಕ್ಕೆ ಹೊಯ್ಗೆ ಮಿಶ್ರಿತ ಆಗಿರುವಂಥ ಮಣ್ಣು. ಹೊಯ್ಗೆ ಯಾಕಿರ್ಬೇಕು? ಅದು ಹೊಯ್ಗೆ ಸ್ಮೂತು, ಅಂದರೆ ನಾನು ಅದನ್ನು ಮುಟ್ಟಿದಾಗ ಅದು ಗಟ್ಟಿ ಆಗಬಾರ್ದು. ಗಟ್ಟಿ ಇದ್ರೆ ಬೇರೆ ಹೋಗೋಕ್ಕಾಗಲ್ಲ, ಎಲ್ಲ ಗಟ್ಟಿ ಆಗಬಾರ್ದು. ಹೌದು, ಈಗ ತೆಂಗಿನ ಮರ, ಇನ್ನೊಂದು ಯಾವುದೋ ಮರ, ತಾಯಿ ಬೇರಿನ ಮರಗಳಿಗೆ ಅದಕ್ಕೆ ಗಟ್ಟಿ ಇರ್ತದೆ, ಅದು ಬೇರುಗಳು ಹೊಡೆದುಕೊಂಡು ಹೋಗ್ತದೆ. ಕಾಂಕ್ರೀಟನ್ನು ಹೊಡ್ಕೊಂಡು ಹೋಗ್ತದೆ, ನೀವು ನೋಡಿರ್ಬೋದು ಮರಗಳ ಬೇರುಗಳು. ಆದರೆ ಈ ಬೇರುಗಳು ಅತ್ಯಂತ ಸ್ಮೂತ್ ಇರ್ತದೆ. ಅದಕ್ಕೆ ಹೊಯ್ಗೆ ಮಿಕ್ಸ್ ಮಾಡಿದರೆ ಮಣ್ಣು ಗಟ್ಟಿ ಆಗಲಿಕ್ಕೆ ಆಗೋಲ್ಲ, ಅಂಟು ಬರೋದಿಲ್ಲ. ಹೊಯ್ಗೆ ಅಂತ ಹೇಳುವಾಗ ಮರಳು ಮಿಕ್ಸ್ ಮಾಡಿದರೆ ಹೌದು, ಅದರಲ್ಲಿ ಉಪ್ಪಿನಾಂಶ ಇರೋದಿಲ್ವಾ? ಇಲ್ಲ, ಮರಳು ಇದ್ರೆ ಹೊರಗಿನ ಮರಳು ತರೋದಲ್ಲ, ನಿಮ್ಗೆ ಅಲ್ಲೇ ನೀರು ಹೋದ ಜಾಗದಲ್ಲೆಲ್ಲ ಇರ್ತದೆ ನೋಡಿ. ಇದಕ್ಕೆ ಎಲ್ಲಿಂದ ಹೊರಗಿನ ತಂದಿಲ್ಲ ಈ ಮರಳಿಗೆ. ಇದು ಮಣ್ಣಲ್ಲಿ ಮಿಕ್ಸ್ ಆಗಿರುವಂಥ ಮರಳು. ಅಂದ್ರೆ ನಿಮಗೆ ಪೇಟೆಯಿಂದ ತರಬೇಕು ಅಂತಿಲ್ಲ, ಅದಕ್ಕೆ ಪುನಃ ಯಾವುದೋ ಒಂದು ಸೈಡಲ್ಲಿ ನೀರು ಹೋದ ಜಾಗದಲ್ಲಿ ಇರ್ತದೆ ಮರಳು. ಅದನ್ನು ನೋಡಿ ಆ ಮಣ್ಣನ್ನು ಇದಕ್ಕೆ ಹಾಕಿದಾಗ ಕಸ ಕಡ್ಡಿಗಳೆಲ್ಲ ಹೊರಗೆ ಹೋಗಿ ನೋಡಿ ಈ ರೀತಿ ರೆಡಿ ಆಗ್ತದೆ. ಅದು ನೋಡಿ ಮಿಕ್ಸ್ ಮಾಡಿದಾಗ ಹೀಗೆ ಆಗುತ್ತೆ. ಪಾಟ್ ಮಿಕ್ಸ್ ಮಾಡಿದಾಗ ಇದು ಕೋಕೋಪಿಟ್ ನೀವೇ ರೆಡಿ ಮಾಡೋದು? ಇಲ್ಲ, ನಾವು ಹೊರಗಡೆ ತರೋದು, ಹೊರಗಡೆ ಸಿಗುತ್ತೆ, ಕಾಂಪೋಸ್ಟ್ ಆಗಿರುವಂಥದ್ದು. ಇದು ಹರಳೆಣ್ಣೆ ಅಂತ ಬರುತ್ತೆ ಅಲ್ಲ, ಅದರ ಹಿಂಡಿ, ಇದು ಹರಳಿನ ಹಿಂಡಿ. ಹರಳಿ ಹಿಂಡಿ ಅಂತ ಹೇಳ್ತಾರೆ ನೋಡಿ. ಇದು ಕಡಲೆಯ ಹಿಂಡಿ. ಆಕ್ಚುಲಿ ಇದನ್ನು ಇದು ಜಾನುವಾರುಗಳಿಗೆ ತಿನ್ನಲಿಕ್ಕೆ ಕೊಡುವಂಥದ್ದು, ಜನರು ತಿನ್ನಲಿಕ್ಕೆ ಕೊಡ್ತಾರೆ. ಇದನ್ನು ನೀವು ಮರಗಳಿಗೆ, ಗಿಡಗಳಿಗೆ ಕೊಡ್ತಾ ಇದ್ದೀವಿ. ಗೊಬ್ಬರ ಗಿಡಗಳಿಗೆ ಕೊಡ್ತೇವೆ. ಅದರ ಜೊತೆಗೆ ನೋಡಿ ಇದು ಕುರಿಯ ಗೊಬ್ಬರ, ಇದು ಕುರಿಯ ಗೊಬ್ಬರ, ಕುರಿದು. ಇದು ಕೋಳಿಯ ಗೊಬ್ಬರ ಇದು. ಇದು ಇದಾದ್ಮೇಲೆ ಬೂದಿ ಹಾಕ್ತೇವೆ ಇದಕ್ಕೆ. ಇದನ್ನು ಮಿಕ್ಸ್ ಮಾಡ್ತೇವೆ ಪೂರ್ತಿ. ಇನ್ನೊಂದು ವಿಷಯ ಆಗುತ್ತೆ, ಅಲ್ಲಿ ಒಂದು ಕಡೆ ಬದನೆ ಇದ್ರೆ ಇನ್ನೊಂದು ಸೈಡ್ ಒಂದು ಬಳ್ಳಿ ಇರ್ತದೆ, ಅದು ಇನ್ನೇನೋ ಅದಕ್ಕೆ ಇನ್ನೊಂದು ಬೇಕಿರ್ತದೆ. ಇನ್ನೊಂದು ಬೆಂಡೆಕಾಯಿ ಇರ್ತದೆ, ಅದು ಇನ್ನೊಂದು ಕಡೆ ಹೇಳ್ಕೊಳ್ತದೆ. ಮೆಣಸು ಇನ್ನೊಂದು ಕಡೆಗೆ, ಅದಕ್ಕೇನು ಬೇಕು ಅದು ಮಾತ್ರ ಹೇಳ್ಕೊಳ್ತದೆ. ಹೌದು, ಅದು ಮಾತ್ರ ಹೇಳ್ಕೊಳ್ತದೆ. ಅದು ಫುಲ್ ಗಿಡ ಹಾಕಿದ್ರಿಂದಾಗಿ ಅಲ್ಲಿ ಒಂದೊಂದು ಗಿಡವು ಕೂಡ ಅದರ ಬೇರುಗಳನ್ನು ವ್ಯಾಪಿಸ್ತದೆ. ಒಂದಕ್ಕೆ ಯಾವುದು ಬೇಡ ಅದು ಇನ್ನೊಂದು ಹೇಳ್ಕೊಳ್ತದೆ. ಒಂದೊಂದಕ್ಕೆ ಒಂದೊಂದು ಟೈಪ್ ಇರುತ್ತಲ್ಲ, ಯಾಕಂದರೆ ಬದನೆ ಈ ರೀತಿ ರೌಂಡ್ ಆಗೋದು, ಬೆಂಡೆ ಈ ರೀತಿ ಉದ್ದ ಆಗೋದು, ಮೆಣಸಿನ ಸಣ್ಣ ಸಣ್ಣದಾಗೋದು, ಬಳ್ಳಿ ಇನ್ನೊಂದು ಕಡೆ ಹೋಗೋದು. ಅದಕ್ಕೆ 4 ಆಹಾರ ಬೇರೆ. ಈಗ ನಾವು 4 ಜನ ಬೇರೆ ಬೇರೆ ಊರಿನವರು, ಈಗ ನೀವು ಕೇರಳದವರು, ನಾವು ತಮಿಳ್ನಾಡವರು, ಇನ್ನಾರು ಉತ್ತರ ಪ್ರದೇಶದವರು, ಇನ್ನು ಮಂಗಳೂರು ನಾವು ಕೂತಾಗಿ, ಅದು ಅವನಿಗೆ ಯಾವುದು ಬೇಕಾದನ್ನು ತಿಂತಾನೆ ಹೋಟ್ಲಲ್ಲಿ. ಹಾಗೆ ಅದಾದಮೇಲೆ ಪ್ರತಿ ತಿಂಗಳು ಹಾಕ್ತಾ ಹೋಗ್ತೇವೆ ಅದನ್ನು. ಪ್ರತಿ ತಿಂಗಳು ಮಣ್ಣಿನೊಟ್ಟಿಗೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಹಾಕುವಂಥದ್ದು. ಸರಿಯಾಗಿ ನ್ಯೂಟ್ರಿಷನ್ ಸಿಕ್ಕಿದಾಗ, ಪೌಷ್ಟಿಕಾಂಶ ಸಿಕ್ಕಿದಾಗ ಗಿಡ ವೀಕ್ ಆಗೋದಿಲ್ಲ. ಗಿಡ ವೀಕ್ ಆಗದಿದ್ದರೆ ಹೊರಗಿನ ಅಷ್ಟು ಸುಲಭದ ರೋಗನೆಲ್ಲ ಅದು ತಡೆದು ಬಿಡ್ತದೆ. ಎರಡನೇದು, ಅದಕ್ಕೆ ಹೊರಗಿನ ಬರೋ ಕೀಟಗಳು, ಈಗ ಹೊರಗೆ ಇದಕ್ಕೆ ಏನು ಹಾಕಿದೆ ಅಂತ ಕೀಟಗಳಿಗೆ ಗೊತ್ತಿಲ್ಲಲ್ಲ, ಅದನ್ನು ತಡಿಲಿಕ್ಕೆ ವ್ಯವಸ್ಥೆಗಳಿದೆ. ಅದನ್ನು ತೋರಿಸ್ತೇನೆ ಸರ್. ನೋಡಿ, ಇದು ಹಳದಿದ್ದು ಇದೊಂದು ಶೀಟ್, ಇದೊಂದು ಪ್ಲಾಸ್ಟಿಕ್ ಶೀಟ್ ಹಳದಿದ್ದು.
ಇದು ನೀಲಿದು ಪ್ಲಾಸ್ಟಿಕ್ ಶೀಟ್. ಇದು 3 ಉಪಯೋಗ ಮಾಡಿದರೆ ಇದು 1 ಉಪಯೋಗ ಮಾಡಬೇಕು. ಇದಕ್ಕೆ ನೋಡಿ ಈ ರೀತಿಯ ಒಂದು ಗಟ್ಟಿಯಾಗಿರುವಂಥ ಗಮ್ ಇದೆ. ಈ ಗಮ್ಮನ್ನು ಇದಕ್ಕೆ ಅಂಟಿಸಬೇಕು. ಇದನ್ನು ಅಂಟಿಸಿ ನಮ್ಮ ತರಕಾರಿಯ ತೋಟದಲ್ಲಿ ಒಂದೊಂದನ್ನು ಕೋಲ್ನ ಮೇಲೆ ಇಟ್ಟು ಬಿಡಬೇಕು. ಈಗ ಇಟ್ಟು ಬಿಡಬೇಕು. ರಾತ್ರಿ ಆಗ್ತಿದ್ದಾಗೆ ಕೀಟಗಳು ತಿನ್ನಲಿಕ್ಕೋಸ್ಕರ ಬರ್ತಾ ಇರ್ತದೆ. ಇದನ್ನು ನೋಡಿದಾಗ ಅದು ಆಕರ್ಷಣೆ ಆಗುತ್ತೆ. ಈಗ ಹೇಗೆ ಲೈಟ್ ಇದ್ದಾಗ ಬಂದು ಅಲ್ಲಿಗೆ ಬೀಳ್ತಾವಲ್ಲ, ಅದೇ ರೀತಿ ಆಕರ್ಷಣೆ ಆಗುತ್ತೆ. ಅಂದರೆ ಅದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ನಮ್ಗೆ ಗೊತ್ತಾಗಲ್ಲ ಇದು ಕತ್ಲೆಯಲ್ಲಿ, ಅದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಸ್ಪೀಡಾಗಿ ಬಂದು ಇದಕ್ಕೆ ಅಂಟ್ತದೆ. ಅಂಟಿದಾಗ ಈ ಗಮ್ಮು ಗಟ್ಟಿ ಇದೆ. ಇದು 3-4 ತಿಂಗಳು ಯಾವ ಮಳೆ ಬಂದರೂ ಏನೂ ಆಗಲ್ಲ. ಇದು ಅಂಟಿದಾಗ ಅದಲ್ಲೇ ಸತ್ತೋಗ್ತದೆ. ಇದಕ್ಕೆ ಬರೋದು ವೆರೈಟಿಯೇ ಬೇರೆ, ಇದಕ್ಕೆ ಬರೋ ವೆರೈಟಿಯೇ ಬೇರೆ. ಇದನ್ನು ಯಾವುದೋ ಒಬ್ಬ ಕಂಪನಿಯವನು 2 ಶೀಟ್ ತೊಗೊಂಡೋಗಿ ಅಂತೇಳಿ ಹಾಕಿದ್ದಲ್ಲ. ಇದು ಸೈಂಟಿಸ್ಟ್ಗಳು ಸ್ಟಡಿ ಮಾಡಿ ಇವರು ನಮ್ಮ ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಕೇಂದ್ರ ಮಾಡಿರೋದು. ಇದು ಯಾವುದೋ ಅಂದಾಜಲ್ಲಿ ಯಾವುದೋ ಮಾಡ್ತಿರೋದಲ್ಲ. ಇಲ್ಲಾಂದ್ರೆ ಅವನಿಗೆ ಗೊತ್ತು ಈ ನೀಲಿಕೆ ಇದಕ್ಕೆ ಬರ್ತದೆ ಅಂತೇಳಿ. ಚೆಕ್ ಮಾಡಿದರೆ ಅದು ನಮ್ಮ ಹೊಟ್ಟೆಗೆ. ಹೌದೌದೌದು, ಅದನ್ನು ತಡೆಯೋದಕ್ಕಾಗಿ ಇದು ಮೆಥಡ್. ಈಗ ನೀವು ಬದನೆ ತಗೊಂಡು ಹೋಗ್ತೀರಿ, ಟೊಮೆಟೊ ತಗೊಂಡು ಹೋಗ್ತೀರಿ, ಇನ್ಯಾವುದೋ ಸೋರೆಕಾಯಿ, ಸೌತೆಕಾಯಿ ತಗೊಂಡು ಹೋಗ್ತೀರಿ. ತಗೊಂಡು ಕಟ್ ಮಾಡಿದಾಗ ಒಳಗಡೆ ಹುಳ ಇರ್ತದೆ, ಹೌದಲ್ಲ? ಈಗ ನಿಮಗೆ ಆ್ಯಪಲ್ ಇರ್ಬೋದು, ಯಾವ್ದ್ರಲ್ಲಿ ನೀವು ಹುಳ ಅದು ನಾವು ಸಣ್ಣವರಿದ್ದಾಗ ನೋಡ್ತಾ ಇದ್ವಿ. ಈಗ ಇಲ್ಲ, ಯಾಕಂದ್ರೆ ಆ ಕೆಮಿಕಲ್ಗೆ ಅದು ಬರ್ತಾ ಇಲ್ಲ. ಅದಕ್ಕೂ ಬೇಕಾಗಿಲ್ಲ. ಅದಕ್ಕೆ ಆ ಹುಳನ ಹಿಡಿಲಿಕ್ಕೋಸ್ಕರ ಆ ಗಂಡದ ಸ್ಮೆಲ್ ಇರ್ತದೆ, ಗಂಡು ಕೀಟದ ಸ್ಮೆಲ್ ಇರ್ತದೆ. ಹೆಣ್ಣು ಕೀಟ ಅದು ಹುಡುಕಿಕೊಂಡು ಬರ್ತದೆ. ಇಲ್ಲಿಗೆ ಹುಡುಕಿಕೊಂಡು ಬರುವಾಗ ಇದರಲ್ಲಿ ಗಂಡಿದೆ ಅಂದ್ಕೊಳ್ತದೆ. ಇದು ಇದರ ಒಳಗಡೆ ಹೋಗ್ತದೆ. ಇದರ ಒಳಗಡೆ ಹೋಗಿ ಅಲ್ಲೇ ಸುತ್ತೊಡಿತಿರ್ತದೆ. ಆದರೆ ಇದು ಗಂಡದ್ದು ಸ್ಮೆಲ್ ಅಲ್ಲ, ಇದು ವಿಷ. ಇದು ಅದಕ್ಕೆ ಇದಾಗ್ತದೆ. ಅದಕ್ಕೆ ಒಳಗೆ ಹೋಗಿ ಅದು ಸತ್ತು ಹೋಗ್ತದೆ. ಯಾವುದು ಕೀಟ ಅದಕ್ಕಿಂತ ಅಪ್ಡೇಟ್ ಆಗಿರ್ತದೆ, ಅದಕ್ಕಿಂತ ನಾಳೆ ಬರುವ ಚಾನ್ಸ್ ಇದೆ. ಆ ಟೈಮಲ್ಲಿ ಈ ರೀತಿ ಇದು ಕೈ ಎಣ್ಣೆ ಇದೆಯಲ್ಲ, ಇದಕ್ಕೋಸ್ಕರನೇ ಮಾಡಿರುವಂಥದ್ದು. ಆ ರೀತಿ ಅದಕ್ಕೆ ಕೆಲವು ಕೀಟಗಳನ್ನು ಸ್ವಲ್ಪ ಒಂದು ತಿಂಗಳಿಗೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತಿದ್ರೆ ಆ ಕಹಿಯ ಏಟಿಗೆ ಅದು ಓಡೋಗುವಂಥ ಚಾನ್ಸಸ್ ಇರ್ತದೆ. ಮತ್ತು ಅದು ನಿಮಗೆ ಇದಾಗಲ್ಲ, ಅದಕ್ಕೆ ಸ್ವೀಟ್ ಅಂತ ಅನ್ಸಲ್ಲ. ಅದರ ಎಲೆಗಳೆಲ್ಲ ಅದು ಕಹಿ ಇರ್ತದೆ. ಕಹಿ ಇದ್ದಾಗ ಅದು ಹೋಗ್ತದೆ. ಇದು ನನಗೆ ಆಗೋ ಕೆಲಸ ಅಲ್ಲ. ಹೌದು, ಇದು ನ್ಯಾಚುರಲ್ ಆಗಿರೋದ್ರಿಂದ ನಾವು ತಿಂದ್ರು ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಇದೇನು ಸಮಸ್ಯೆ ಆಗೋದಿಲ್ಲ. ಅದರ ಜೊತೆ ಯಾವುದಾದ್ರು ಸಾವಯವ ಫಿನೈಲ್ಗಳೆಲ್ಲ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ನೀರಿಗೆ, ಅಂದರೆ ಒಂದು 10 ಲೀಟರ್ ನೀರಿಗೆ ಒಂದು 50 ml ಮಿಕ್ಸ್ ಮಾಡಿ ಸ್ವಲ್ಪ ಹೊಡೆದ್ರೆ, ನಾವು ಕೊಯ್ದಾಗ ಮಾಡಬೇಕು. ಅಂದರೆ ಒಂದು ಸಲ ಈಗ ತರಕಾರಿ ಎಲ್ಲ ಕೊಯ್ತೇವೆ, ಆಗ ಗಿಡ ಖಾಲಿ ಇರ್ತದೆ, ಆಗ ಹೊಡೆದು ಬಿಡಬೇಕು. ಆಗ ಇಲ್ಲದ್ರೆ ಅದು ಗಿಡಗಳಿಗೆ ಕಾಯಿಗೆ ಟಚ್ ಆಗ್ತದೆ. ಕಾಯಿಗೆ ಟಚ್ ಆದರೆ ಅದು ನಮ್ಮ ಬಾಡಿಗೆ ಹೋಗೋ ಚಾನ್ಸ್ ಇದೆ. ಯಾವತ್ತೂ ಕೂಡ ಕಾಯಿನ ಕೊಯ್ದ ಮೇಲೆ ನಾವು ಸ್ಪ್ರೇ ಮಾಡಬೇಕು. ಅಲ್ಲಿ ಕಾಯಿ ಇರಬಾರ್ದು. ಆಗ ಸೊಪ್ಪಿಗೆ ಸ್ಪ್ರೇ ಮಾಡಲೇಬಾರ್ದು. ಸೊಪ್ಪಿಗೆ ಕಾಯಿ ಇರಲಿ ಏನಿರಲಿ, ಸೊಪ್ಪಿಗೆ ಸ್ಪ್ರೇ ಮಾಡಬೇಕು. ತುಂಬ ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾರೆ. ಯಾವುದೋ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಇದರ ನೀರನ್ನು ಮಾಡ್ತಾರೆ, ಹಿಂಡಿ ಅದನ್ನು ಸ್ಪ್ರೇ ಮಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಟೈಪ್ನ ಮೆಥಡ್ಗಳಿರ್ತದೆ. ಸೊ ಅವರವರ ಪ್ರಯೋಗ, ಅವರವರಿಗೆ ಬಂದ ಪ್ರಯೋಜನ ಅದನ್ನು ಹೇಳ್ತಾ ಇರ್ತಾರೆ. ಹೌದೌದು. ನಿಮ್ಮ ಪ್ರಯೋಗ, ನಿಮ್ಮ ಪ್ರಯೋಜನ ನಮ್ಮ ಕೃಷಿಕರಿಗೆ ನಾವು ಹೇಳ್ತಿರುವಂಥದ್ದು ಅಷ್ಟೇ. ಜನರಿಗೆ ಹೆಗ್ಗಣದ ಸಮಸ್ಯೆ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಗೋಣಿ ಇದೆಯಲ್ಲ, ಇದರೊಳಗೆ ಮಣ್ಣು ತುಂಬಿಸೋದು. ಮಣ್ಣು ತುಂಬಿಸಿ ಇದರೊಳಗಡೆ ಗೆಣಸನ್ನು ತುರಿಸಿಟ್ಟಿರೋದು. ಅದು ಇನ್ನೊಂದು 6 ತಿಂಗಳಲ್ಲಿ ಇದರೊಳಗಡೆ ಗೆಣಸಾಗ್ತದೆ. ಆಗ ಇಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ ಇದು ಬಂದಿದೆ, ಈ ಟೈಪ್ ಇದೊಂದು ಸಿಸ್ಟಮ್ ಇದೆ. ನೋಡಿ ಇದು ಸುತ್ತ ಇದೆ, ಇದರಲ್ಲಿ ಇದೆಲ್ಲ ಸುತ್ತ ತುಂಬಿಸಿಟ್ಟಿರೋದು. ಅಂದ್ರೆ ಅದೊಂದು ಮಾಡೆಲ್. ಅದು ಸಣ್ಣ ಜಾಗ ಇದ್ರು ಎಷ್ಟು ಸಣ್ಣ ಜಾಗದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಹೌದು. ಬಟ್ ನಾನು ಸಣ್ಣ ಜಾಗ ನೋಡ್ತೇನೆ. ಇದೆಷ್ಟು ದೊಡ್ಡ ಜಾಗ? ಇದು 1.5 ಸೆನ್ಸ್ ಇದೆ ಒಟ್ಟು. ಇದರಲ್ಲಿ ನನಗೆ ಬಹಳಷ್ಟು ವೆರೈಟಿ, ಹೆಚ್ಚು ಬದನೆ ಕಾಣ್ತಾ ಇದೆ, ಅದರ ಜೊತೆಯಲ್ಲಿ ಮೆಣಸು ಕಾಣ್ತಾ ಇದೆ, ಬೆಂಡೆ ಕಾಣ್ತಾ ಇದೆ, ಹರಿವೆ ಕಾಣ್ತಾ ಇದೆ. ಸೊ ಇದಿಷ್ಟನ್ನು ಇಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಇದು ಮನೆ ಪಕ್ಕದಲ್ಲಿರುವಂಥದ್ದು. ಇಲ್ಲೇ ನಮ್ಮ ಮನೆ ಇದೆ. ಇದು ಪ್ರತಿಯೊಬ್ಬರ ಕಡೆಯಲ್ಲಿ ಈ ರೀತಿ ಜಾಗ ಇರ್ತದೆ. ಎಷ್ಟು ಜಾಗ ಇದ್ದೇ ಇರ್ತದೆ. ಇದು ಇದರಲ್ಲಿ ಒಂದು ಮೆಣಸು ನೋಡಿ ಸರ್, ಎಷ್ಟಾಗಿದೆ ನೋಡಿ ಇದರಲ್ಲಿ ಮೆಣಸು. ಇಷ್ಟು ಜಾಗದಲ್ಲಿ 2 ಗಿಡ ನೆಟ್ಕೊಂಡ್ರೆ ಸಾಕು. ಅವರು ಮನೆಗೆ ಬೇಕಾದಷ್ಟು ಚಟ್ನಿಗೆ, ಸಾಂಬಾರಿಗೆ ಬೇಕಾದಷ್ಟು ಮೆಣಸು ಆಗುತ್ತೆ. ಆಮೇಲೆ ಮೆಣಸಿಗೆ ಅಷ್ಟು ರೇಟ್ ಆಯ್ತು, ಇಷ್ಟು ರೇಟ್ ಆಯಿತು ಅಂತ ಗಲಾಟೆ ಮಾಡುವಂಥ ಅಗತ್ಯತೆಗಳೇ ಇರೋದು. ನೋಡಿ, ಇದು ಮೂಲಂಗಿ. ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ಮೂಲಂಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಾಗುತ್ತೆ. ಅತ್ಯಂತ ಕಡಿಮೆ ಟೈಮಲ್ಲಿ ಇದಕ್ಕೆ ಕೇವಲ 45 ದಿನ ಆಗಿರುವಂಥದ್ದು. ಇನ್ನೊಂದು ಅರ್ಧ kg ಬೆಳೀತಾ ಇದ್ದು, ತುಂಬ ದಪ್ಪ ಬೆಳೀತದೆ. ಅಂದರೆ ಕೆಲವು ಸಲ ಅನ್ನಿಸ್ಬೋದು ವೀಕ್ಷಕರಿಗೆ, ಏನಂತ ಹೇಳಿದ್ರೆ ಇದು ಬಿಸಾಡಿದ್ದಾನೆ ಅಂತ. ಎರಡನೇದಾಗಿ ಇದು ಎಲ್ಲ ಇಲ್ಲ ಅಂತ ಆಗ್ತದೆ. ನಾವು ಕ್ಯಾಮೆರಾಕ್ಕೋಸ್ಕರ ಅಥವಾ ಕಂಟೆಂಟ್ಗೋಸ್ಕರ ಕೃಷಿ ಮಾಡೋದಲ್ಲ. ಈಗ ನೆಕ್ಸ್ಟ್ ನೀವು ಇನ್ನೊಂದ್ಸಲ ಈ ಕಡೆ ಬಂದರೆ ಇನ್ಯಾವುದೋ ಹೊಸ್ತಿರ್ಬೋದು. ಮೊನ್ನೆ ಯಾರೋ ಒಬ್ಬ ಬಂದರೆ 3 ತಿಂಗಳಿಂದ ಅವನಿಗೆ ಇನ್ಯಾವುದೋ ಕಂಡಿರ್ಬೋದು ಅಂತೇಳಿ. ಕೃಷಿ ಅಂತ ಹೇಳಿದ್ರೆ ಚೇಂಜಸ್ ಆಗ್ತಿರ್ತದೆ, ಅದನ್ನು ಹಿಡ್ಕೊಂಡು ಕೂರಕ್ಕಾಗಲ್ಲ. ಇನ್ನೊಂದು 1 ತಿಂಗಳು ಬಿಟ್ಟು ಬಂದರೆ ಇದು ಸಿಗಲ್ಲ ನಿಮಗೆ ಮೂಲಂಗಿ. ಆಗ ನೀವು ಹೇಳಬೇಕಷ್ಟೇ, ಮೊನ್ನೆ ಮೂಲಂಗಿ ಬೆಳೆದಿತ್ತು ಅಂತೇಳಿ. ಅದರ ಜೊತೆ ಕೃಷಿ ಅಂತ ಹೇಳುವಾಗ ಹಾಗೆ ವೆರೈಟಿಗಳು ಬದಲಾಗ್ತಿರ್ತದೆ ಅಂತೇಳಿ. ಅದು ನಮಗೆ ಇದನ್ನು ಮಾತ್ರ, ಅಂದರೆ ವ್ಯಾಪಾರಕ್ಕೆ ಮಾಡುವವರು ಮಾತ್ರ ಇದನ್ನೇ ಮಾತ್ರ ಹಿಡ್ಕೊಂಡು, ಒಂದನ್ನು ಮಾತ್ರ ಮಾಡ್ತಾರೆ, 2 ಮಾತ್ರ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.